ಯಾರಿಗೆ ಆಂಗ್ಸೈಟಿ ಇರುತ್ತೆ ಅಥವಾ ಡಿಪ್ರೆಷನ್ ಇರುತ್ತೆ, ನಿದ್ರೆ ಯಾರಿಗೆ ಬರ್ತಿರಲ್ಲ ಅಂದರೆ ಇನ್ಸೋಮ್ನಿಯಾ ಕೇಸಸಲ್ಲಿ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದು ಇವಾಗ ಮಾಡ್ತಿರೋದು ತೈಲಧಾರ, ಈವನ್ ತಕ್ರಧಾರ ಅಂತ ಮಾಡ್ತೀವಿ. ಸೊ ಇದು ಆಯಿಲ್ ಬದಲು ಬೇರೆ ಬೇರೆ ಮೆಡಿಕೇಟೆಡ್ ಕಷಾಯಗಳಾಗಿರ್ಬೋದು, ಬೇರೆ ಬೇರೆ ಮೆಡಿಕೇಟೆಡ್ ಮಜ್ಜಿಗೆಯಿಂದನೂ ಕೂಡ ಮೆಡಿಸಿನ್ಸ್ನ ನಾವು ಇದರಲ್ಲಿ ಹಾಕ್ಬಿಟ್ಟು ಈ ರೀತಿ ತಲೆ ಭಾಗಕ್ಕೆ ಬಿಡ್ತೀವಿ. ನೀವೇ ಎಂಥ ನಿದ್ದೆ ಬರದೇ ಇರೋರ್ಗೂ ಕೂಡ ವಿತೌಟ್ ಎನಿ ಟ್ಯಾಬ್ಲೆಟ್ಸು ಈ ಶಿರೋಧಾರ ತಗೊಂಡ್ರೆ ಅವ್ರಿಗೆ ನಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನಾವು ಮೂಗ್ನಲ್ಲಿ ಮೆಡಿಕೇಟೆಡ್ ಆಯಿಲ್ ಅಥವಾ ಮೆಡಿಕೇಟೆಡ್ ಸ್ವರಸಗಳನ್ನ ಹಾಕ್ತೀವಿ. ಇದನ್ನು ಹಾಕೋದ್ರಿಂದ ಮೈಗ್ರೇನನ್ನು ನಾವು ಪರ್ಮನೆಂಟಾಗಿ ನಾವು ಸ್ಟಾಪ್ ಮಾಡಬಹುದು. ಜಾನು ಅಂತಂದರೆ ಈ ಮಂಡಿನ ನಾವು ಜಾನು ಅಂತ ಹೇಳ್ತೀವಿ. ಬಸ್ತಿ ಅಂತಂದರೆ ಯಾವುದೇ ಮೆಡಿಕೇಟೆಡ್ ಆಯಿಲ್ ಆಗಿರ್ಬೋದು ಅದನ್ನು ನಾವು ರೀಟೈನ್ ಮಾಡೋದಕ್ಕೆ ಬಸ್ತಿ ಅಂತ ಹೇಳ್ತೀವಿ. ಇದೊಂದೇ ಅಲ್ಲ, ನಾವು ಬ್ಯಾಕಿಗೆ ಮಾಡ್ತೀವಿ ಅದಕ್ಕೆ ಕಟಿ ಬಸ್ತಿ ಅಂತ ಹೇಳ್ತೀವಿ. ಇಲ್ಲಿ ಗ್ರೀವಾ ಬಸ್ತಿ, ಸರ್ವೈಕಲ್ ಸ್ಪಾಂಡಿಲೈಸಿಸ್ ಇರುತ್ತೆ ಅಂಥ ಪೇಷಂಟ್ಸ್ಗೆ ನಾವು ಗ್ರೀವಾ ಬಸ್ತಿ ಅಂತ ಮಾಡ್ತೀವಿ. ಇವಾಗ ಇವ್ರಿಗೆ ಸ್ಪೆಷಲ್ ಆಗಿ ಅರ್ಥ್ರೈಟಿಸ್ ಅಂತಂದರೆ ಯಾವಾಗ ಈ ಸಂಧಿವಾತ ಅಂತ ಹೇಳ್ತೀವಲ್ಲ ಅಂಥ ಕೇಸಸಲ್ಲಿ ಮತ್ತು ಡಿಜೆನರೇಟಿವ್ ಕೇಸಸಲ್ಲಿ ಎಷ್ಟೋ ಜನಕ್ಕೆ ಇವಾಗ ಅರ್ಥ್ರೈಟಿಸಿಂದ ಸರ್ಜರಿ ಮಾಡಿಸ್ಬೇಕು ಅಂತಿರ್ತಾರೆ. ಅಂಥವ್ರಿಗೆ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ವಿರೇಚನ ಅಂತಂದರೆ ಯಾರಿಗೆ ಸ್ಕಿನ್ ಡಿಸಾರ್ಡರ್ಸ್ ಇರುತ್ತೆ ಅಥವಾ ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿರುತ್ತೆ, ಪಿತ್ತ ಜಾಸ್ತಿ ಯಾರಿಗಿರುತ್ತೆ, ತುಂಬ ಹೀಟ್ ಬಾಡಿ ಇರುತ್ತಲ್ಲ ಅಂಥವ್ರಿಗೆ ನಾವು ವಿರೇಚನ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಯಾರು ಹೆಲ್ದಿಯಾಗಿರಬೇಕು, ತುಂಬ ವರ್ಷಗಳ ಕಾಲ ಬದುಕಬೇಕು, ಅವ್ರ ಸ್ಕಿನ್ ಚೆನ್ನಾಗಿರಬೇಕು, ಬೇಗ ರಿಂಕಲ್ಸ್ ಬರಬಾರ್ದು, ಏಜಿಂಗ್ ಪ್ರೊಸೆಸ್ ಬೇಗ ಆಗಬಾರ್ದು, ಈಗ ಕಾಮನ್ ಆಗಿಬಿಟ್ಟಿದೆ, ಕ್ಯಾನ್ಸರ್ ಆಗಿರ್ಬೋದು, ಈ ಡಯಾಬಿಟಿಸ್ ಆಗಿರ್ಬೋದು ಕಾಮನ್ ಆಗಿಬಿಟ್ಟಿದೆ, ನನಗೆ ಬರಲೇಬಾರ್ದು ಅನ್ನೋರಿಗೆ ಅವರು ಕೂಡ ಮಾಡಿಸ್ಕೊಳ್ಬೋದು. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಸರ್. ಮೇಡಮ್ ಈ ಪಂಚಕರ್ಮ ಅಂದರೆ ಏನು ಮತ್ತು ಪಂಚಕರ್ಮನ ಯಾರೆಲ್ಲ ಮಾಡಿಸ್ಕೋಬಹುದು ಮೇಡಮ್? ಇದನ್ನು ಪಂಚಕರ್ಮ ಅಂತಂದರೆ ಪಂಚ ಅಂತಂದರೆ 5, ಕರ್ಮ ಅಂತಂದರೆ ಥೆರಪೀಸು. ಸೊ ಇದು ಮುಖ್ಯವಾಗಿ ನಾವು ಶೋಧನ ಅಂತ ಅನ್ಬೋದು, ಅಂದರೆ ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಯಾರೆಲ್ಲ ಮಾಡಿಸ್ಬಹುದು ಅಂತಂದರೆ ಆಯುರ್ವೇದದಲ್ಲಿ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತಂದರೆ ಪಂಚಕರ್ಮ ಹೆಲ್ದಿಯಾಗಿರೋರು ಮಾಡಿಸ್ಕೊಳ್ಬೋದು, ಈವನ್ ಯಾರಿಗೆ ಡಿಸೀಸ್ ಇದೆ ಅವ್ರಿಗೂ ಕೂಡ ಮಾಡಿಸ್ಕೊಳ್ಬೋದು. ಈಗ ನಾವು ಡಾಕ್ಟ್ರಾಗಿ ನಾವೇನು ಮಾಡ್ತೀವಿ ಅಂತಂದರೆ ಹೆಲ್ದಿಯಾಗಿರೋರಿಗೆ ಬೇರೆ ಥರದ ಮೆಡಿಸಿನನ್ನು ಕೊಟ್ಬಿಟ್ಟು ಪಂಚಕರ್ಮ ಮಾಡ್ತೀವಿ. ಇನ್ನು ಏನಾದರೂ ಅವ್ರಿಗೆ ಡಿಸೀಸ್ ಬಂದಿದ್ರೆ ಯಾವ ಡಿಸೀಸ್ ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ನಾವು ಯಾವ ಥರದ ಮೆಡಿಕೇಶನ್ಸ್ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಪಂಚಕರ್ಮ ಥೆರಪೀಸ್ ಮಾಡ್ತೀವಿ. ಸೊ ಪಂಚಕರ್ಮ ಥೆರಪೀಸ್ ಅಂದರೆ 5 ಥೆರಪೀಸ್ ಅಂತ ಹೇಳಿದೆ. ಯಾವ್ಯಾವುದಪ್ಪ ಅಂತಂದರೆ ವಮನ, ವಿರೇಚನ, ನಸ್ಯ, ರಕ್ತಮೋಕ್ಷಣ ಮತ್ತು ಬಸ್ತಿ. ವಿರೇಚನ ಅಂತಂದರೆ ಯಾರಿಗೆ ಸ್ಕಿನ್ ಡಿಸಾರ್ಡರ್ಸ್ ಇರುತ್ತೆ ಅಥವಾ ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿರುತ್ತೆ, ಪಿತ್ತ ಜಾಸ್ತಿ ಯಾರಿಗಿರುತ್ತೆ, ತುಂಬ ಹೀಟ್ ಬಾಡಿ ಇರುತ್ತಲ್ಲ ಅಂಥವ್ರಿಗೆ ನಾವು ವಿರೇಚನ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಇದರಲ್ಲಿ ನಿಮ್ಮ ಬಾಡಿಲಿರೋ ಎಲ್ಲ ಕಲ್ಮಶಗಳು ಹೊರಗಡೆ ಹೋಗಿ ಆಯುರ್ವೇದ ಹೇಳುತ್ತೆ ಮಲಾಪಹಂ ಅಂತಂದರೆ ನಿಮ್ಮ ಬಾಡಿಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಬಲವರ್ಣ ಪ್ರಸಾದನಂ ಅಂತಂದರೆ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ. ನಿಮ್ಗೇನಾದರೂ ತುಂಬ ವೀಕ್ನೆಸ್ ಇದ್ದರೆ ಅದು ನಿಮಗೆ ಸುಸ್ತಾಗ್ತಿದ್ರೆ ನಿಮಗೆ ಎನರ್ಜಿ ಬರುತ್ತೆ, ಎನರ್ಜಿ ರೀಗೇನ್ ಆಗುತ್ತೆ. ನೀವೇ ಜಸ್ಟ್ ಒಂದು ಸತಿ ನೀವೇನಾದರೂ ಈ ಶೋಧನ ಮಾಡಿಸ್ಕೊಂಡ್ರೆ ಅಥವಾ ಈ ವಿರೇಚನನೋ ಅಥವಾ ವಮನ ಮಾಡಿಸ್ಕೊಂಡ್ರೆ ನಿಮ್ಗೆ 7 ಡೇಸಲ್ಲೇ ನಿಮಗೆ ಬಾಡಿ ಚೇಂಜಸನ್ನು ನೀವು ನೋಡ್ಬೋದು. ಅಂದರೆ ನಿಮ್ಮ ಬಾಡಿಯಲ್ಲಿ ಗ್ಲೋಯಿಂಗ್ ಬರೋ ಅಂಥದ್ದಾಗ್ಬೋದು. ಆಮೇಲೆ ಮುಖ್ಯವಾಗಿ ಏನು ಹೇಳ್ತಾರೆ ಅಂತಂದರೆ ಆಯುಷ ಚಿರಂ ಅಂತಂದರೆ ನಿಮ್ಮ ಆಯುಷನ್ನು ಜಾಸ್ತಿ ಮಾಡ್ಬೋದು, ತುಂಬ ವರ್ಷಗಳ ಕಾಲ ನೀವು ಹೆಲ್ದಿಯಾಗಿ ಬದುಕಬಹುದು. ಈ ಡಿಸೀಸ್ ಇದ್ದರೆ ಡಿಸೀಸನ್ನು ನಾವು ಟ್ರೀಟ್ ಮಾಡ್ಬೋದು. ಮತ್ತು ಮುಖ್ಯವಾಗಿ ಯಾರಿಗೆ ಡಿಸೀಸ್ ಇರುತ್ತೆ, ಇವಾಗ ಮೆಡಿಸಿನ್ಸ್ ತೊಗೊಳ್ತಿರ್ತೀವಿ, ಮೆಡಿಸಿನ್ ತೊಗೊಂಡಾಗ ಕಡಿಮೆ ಆಗುತ್ತೆ, ಮತ್ತೆ ಇನ್ನೂ ಬೇಕಾದ್ರೆ ರಿಕರೆನ್ಸ್ ಆಗ್ಬೋದು. ಬಟ್ ಪಂಚಕರ್ಮ ಯಾರು ಮಾಡಿಸ್ಕೊಳ್ತಾರೋ ಅದು ಅಪುನರ್ಭವ ಅಂತಂದರೆ ರಿಕರೆನ್ಸ್ ಆಗೋದಿಲ್ಲ, ನಿಮ್ಗೆ ಮತ್ತೆ ಆ ಡಿಸೀಸ್ ಮತ್ತೆ ಬರೋದಿಲ್ಲ. ಅದೇ ಮೇಯ್ನ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಸಾಮಾನ್ಯವಾಗಿ ನೋಡುವಂಥ ವೀಕ್ಷಕರಿಗೆ ಒಂದು ಕ್ವಶನ್ ಇರುತ್ತೆ, ಅಂದರೆ ಇದನ್ನು ಯಾರು ಬೇಕಾದರೂ ಮಾಡಿಸ್ಕೋಬೋದು, ಅದರ ರೋಗಿಗಳು ಅಥವಾ ಆರೋಗ್ಯವಾಗಿ ಇರುವಂಥವ್ರು ಕೂಡ ಮಾಡಿಸ್ಕೋಬೋದು ಅಂತ ಕೂಡ ಒಂದು ಕ್ವಶನ್ಸ್ ಬರುತ್ತೆ ಮೇಡಮ್ ಜನರಲ್ ಆಗಿ. ಹೌದು, ನಾನು ಹೇಳಿದ್ನಲ್ಲ, ಯಾರು ಹೆಲ್ದಿಯಾಗಿರಬೇಕು, ತುಂಬ ವರ್ಷಗಳ ಕಾಲ ಬದುಕಬೇಕು, ಅವ್ರ ಸ್ಕಿನ್ ಚೆನ್ನಾಗಿರಬೇಕು, ಬೇಗ ರಿಂಕಲ್ಸ್ ಬರಬಾರ್ದು, ಏಜಿಂಗ್ ಪ್ರೊಸೆಸ್ ಬೇಗ ಆಗಬಾರ್ದು, ಈಗ ಕಾಮನ್ ಆಗಿಬಿಟ್ಟಿದೆ, ಕ್ಯಾನ್ಸರ್ ಆಗಿರ್ಬೋದು, ಈ ಡಯಾಬಿಟಿಸ್ ಆಗಿರ್ಬೋದು ಕಾಮನ್ ಆಗಿಬಿಟ್ಟಿದೆ, ನನಗೆ ಬರಲೇಬಾರ್ದು, ಹೆಲ್ದಿಯಾಗಿ ಇದ್ದಾಗಲೇ ಅವ್ರು ಪಂಚಕರ್ಮ ಮಾಡಿಸ್ಕೊಳ್ಬೋದು. ಇನ್ನು ರೋಗಿಗಳಿಗೆ ಯಾವ ರೋಗ ಇದೆ ಅನ್ನೋದ್ರ ಮೇಲೆ ನಾವು ಡಾಕ್ಟ್ರಾಗಿ ಡಿಸೈಡ್ ಮಾಡ್ತೀವಿ ಯಾವ ಪಂಚಕರ್ಮ ಅವರಿಗೆ ಬೆಸ್ಟು ಅಂತ. ವಮನ ಬೆಸ್ಟಾ ಅಂತಂದರೆ ವಾಮಿಟಿಂಗ್ ರೂಪದಲ್ಲಿ ನಾವು ದೋಷಗಳನ್ನ ಹೊರಗಡೆ ತೆಗಿತೀವಿ. ವಿರೇಚನ ಬೆಸ್ಟಾ ಅಂತಂದರೆ ಅವರು ಲೂಸ್ ಮೋಷನ್ ಮುಖಾಂತರ ಎಲ್ಲ ವಿಷಯಗಳು ಏನು ದೇಹದಲ್ಲಿ ಏನೇನು ಟಾಕ್ಸಿನ್ಸ್ ಇದೆ ಅದನ್ನು ರಿಮೂವ್ ಮಾಡುವಂಥ ಒಂದು ಟ್ರೀಟ್ಮೆಂಟು. ರಕ್ತ ಮೋಕ್ಷಣ ಅಂತಂದರೆ ನಮ್ಮ ದೇಹದಲ್ಲಿ ಯಾವಾಗ ಬ್ಲಡ್ ಎಲ್ಲ ವಿಶಿಯೇಟ್ ಆಗಿರುತ್ತೆ ಆವಾಗ ನಾವು ರಕ್ತ ಮೋಕ್ಷಣ, ಅದರಲ್ಲಿ ಲೀಚ್ ಥೆರಪಿ ಬರ್ಬೋದು ಅಥವಾ ಸಿರಾವ್ಯದ ಅಂತ ಹೇಳ್ತೀವಿ, ಕಪ್ಪಿಂಗ್ ಥೆರಪಿ, ಇವೆಲ್ಲ ರಕ್ತ ಮೋಕ್ಷಣದಲ್ಲಿ ಬರುತ್ತೆ. ಇನ್ನು ಬಸ್ತಿ ವಂಡರ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಅರ್ಧ ಚಿಕಿತ್ಸಾ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಟ್ರೀಟ್ಮೆಂಟ್ಗಳಲ್ಲೂ
ತುಂಬ ಸೂಪರ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಹೆಂಗಂತಂದರೆ ನಿಮ್ಮ ದೇಹದಲ್ಲಿ ಯಾವುದೋ ಒಂದು ಬಾಡಿ ನೆಕ್ರೋಸ್ ಆಗಿಬಿಡುತ್ತೆ, ಎಲ್ಲೋ ಒಂದು ಟಿಶ್ಯೂ ಸತ್ತೋಗ್ಬಿಟ್ಟಿರುತ್ತೆ, ಅದನ್ನು ಕೂಡ ಬದುಕಿಸೋವಂಥ ಕೆಪಾಸಿಟಿ ಈ ಎನಿಮಾಗಿದೆ. ಈವನ್ ನಿಮ್ಮ ಕಣ್ಣು ಟ್ರೀಟ್ಮೆಂಟ್ ಆಗಿರ್ಬೋದು, ಕಣ್ಣಲ್ಲಿ ನಿಮಗೆ ವಿಷನ್ ಅಂದರೆ ನಿಮಗೆ ಸ್ಪೆಕ್ಟಿಕಲ್ ಪವರ್ ಇರ್ಬೋದು ಅಥವಾ ರೆಟಿನಾದೇನೋ ತೊಂದರೆ ಇರ್ಬೋದು, ಅದನ್ನು ಕೂಡ ಟ್ರೀಟ್ ಮಾಡೋದಕ್ಕೆ ಈ ಪಂಚಕರ್ಮ ಸಹಾಯ ಮಾಡುತ್ತೆ. ಪಂಚಕರ್ಮ ಈ ಒಂದು ಪ್ರೊಸೆಸ್ ಎಷ್ಟು ದಿನ ಅಂದರೆ ಒಬ್ಬರು ಮಾಡಿಸ್ಕೊಬೇಕಂದ್ರೆ ಎಷ್ಟು ದಿನಗಳ ಕಾಲ ಇರುತ್ತೆ ಮೇಡಮ್, ಹೇಗೆ ಅಂತ ಇದು? ಓಕೆ, ಸೊ ಮಿನಿಮಮ್ 7 days ಇರುತ್ತೆ. ಪ್ರಾಪರಾಗಿ ಮಾಡಬೇಕು ಅಂತಂದರೆ ಅದೇ ಅವ್ರ ಡಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು 10 days ಆಗ್ಬೋದು ಅಥವಾ 15 days ಆಗ್ಬೋದು ಅಥವಾ ಈವನ್ 3 days ಆದರೂ ಆಗ್ಬೋದು, ಡಿಪೆಂಡ್ಸು ಅವ್ರಿಗೆ ಯಾವ ಕಾಯಿಲೆಲಿದ್ದಾರೆ ಅಥವಾ ಅವ್ರು ಹೆಲ್ದಿಯಾಗಿ ಇರಬೇಕು ಅಂತ ಬಂದಿದ್ದಾರಾ ಅಥವಾ ಅವ್ರ ಕಣ್ಣು ದೃಷ್ಟಿ ಚೆನ್ನಾಗಿ ಮಾಡ್ಕೊಳಕ್ಕೆ ಬಂದಿದ್ದಾರಾ ಅಥವಾ ಅವ್ರ ಸ್ಕಿನ್ ಚೆನ್ನಾಗಿ ಮಾಡ್ಕೊಳಕ್ಕೆ ಬಂದಿದ್ದಾರಾ. ಸೊ ಈಗ ಅವ್ರ ಮಂಡಿ ನೋವು ಅಂತ ಬಂದಿರ್ತಾರೆ, ಅದಕ್ಕೂ ಕೂಡ ಕೆಲವು ಟ್ರೀಟ್ಮೆಂಟ್ಸ್ ಇದೆ. ಅಂದರೆ ನಾವು ಜಾನು ಬಸ್ತಿ ಅಂತ ಮಾಡ್ತೀವಿ. ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ, ಮೇಲ್ಗಡೆ ಪ್ರೊಸೀಜರ್ಸ್ ಎಲ್ಲ ನಡೀತಾ ಇದೆ, ಪೇಷಂಟ್ಸ್ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ, ಅದು ಪ್ರೊಸೀಜರು ಕೂಡ ತೋರಿಸ್ತೀನಿ. ನಾವು ಯಾವ ಪಾರ್ಟಲ್ಲಿ ಎಲ್ಲಿ ಡಿಜನರೇಷನ್ ಆಗ್ತಿರುತ್ತೆ ಅಲ್ಲೇ ಒಂದು ಕಟ್ಟೆ ಕಟ್ಬಿಟ್ಟು ಮೆಡಿಕೇಟೆಡ್ ಆಯಿಲ್ನ ನಾವು ರೀಟೈನ್ ಮಾಡ್ತೀವಿ. ಅದಕ್ಕೆ ನಾವು ಜಾನು ಬಸ್ತಿ ಅಂತ ಹೇಳ್ತೀವಿ. ಕಟಿ ಬಸ್ತಿ ಅಂತಂದರೆ ತುಂಬ ಜನಕ್ಕೆ ಬ್ಯಾಕ್ ಪೇನ್ ಇರುತ್ತೆ, ಡಿಸ್ಕ್ ಬಲ್ಜ್ ಇರುತ್ತೆ, ಅಂಥವ್ರಿಗೆ ನಾವು ಬ್ಯಾಕ್ ರೀಜನಲ್ಲೇ ಕಟ್ಟೆ ಥರ ಕಟ್ಬಿಟ್ಟು ಅಲ್ಲಿ ನಾವು ಮೆಡಿಕೇಟೆಡ್ ಆಯಿಲ್ನ ಹಾಗೆ ರೀಟೈನ್ ಮಾಡ್ತೀವಿ. ಇನ್ನು ಷಷ್ಟಿಕಶಾಲಿ ಪಿಂಡ ಸ್ವೇದ ಅಂತ ಹೇಳ್ತೀವಿ. ಹೋಲ್ ಬಾಡಿಗೆ ನಾವು ಈ ಮೆಡಿಕೇಟೆಡ್ ರೈಸು, ಮೆಡಿಕೇಟೆಡ್ ಹಾಲು, ಕಷಾಯಗಳನ್ನ ಹಾಕಿ ಫುಲ್ ಬಾಡಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಶಿರೋಧಾರ ಅಂತ ಹೇಳಿ, ಯಾರಿಗೆ ನಿದ್ದೆ ಬರ್ತಿಲ್ಲ, ಯಾರು ತುಂಬ ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ ಅಂಥವ್ರಿಗೂ ಕೂಡ ಈ ಶಿರೋಧಾರ ಅಂದರೆ ಈ ಶಿರಸ್ ಭಾಗದಲ್ಲಿ ಕೆಲವೊಂದು ಮೆಡಿಕೇಟೆಡ್ ಆಯಿಲ್ ಆಗಿರ್ಬೋದು, ತಕ್ರ ಅಂತಂದರೆ ಮಜ್ಜಿಗೆಯಿಂದ ಮಾಡಿರುವಂಥ ಮೆಡಿಸಿನ್ಸ್ ಆಗಿರ್ಬೋದು, ಅದನ್ನು ತಲೆ ಭಾಗದ ಮೇಲೆ ಹಾಕ್ತೀವಿ. ಸೊ ಈ ರೀತಿ ತುಂಬ ಟ್ರೀಟ್ಮೆಂಟ್ಸ್ ಇದೆ. ಸೊ ಈ ಪಂಚಕರ್ಮ ಮಾಡಿಸ್ಕೊಳ್ಳೋರು ಯಾರೇ ಆಗಿರ್ಬೋದು ಅಂಥವ್ರಿಗೆ ಏನಾದರೂ ಆಹಾರದ ಪದ್ಧತಿ ಏನಾದರೂ ಪಾಲನೆ ಮಾಡುವಂಥದ್ದು ಏನಾದರೂ ಕಂಡೀಷನ್ಸ್ ಇದೆಯಾ ಅಂತ? ಡೆಫಿನೆಟ್ಲಿ ಇದೆ. ಯಾವ ಪಂಚಕರ್ಮ ತಗೊಳ್ತಿದ್ದಾರೆ ಅನ್ನೋದ್ರ ಮೇಲಿರುತ್ತೆ. ಈಗ ಪಂಚಕರ್ಮ ಅಂತಂದರೆ ಈಗ ಅವ್ರು ಈ ಡಿಟಾಕ್ಸಿಫಿಕೇಷನ್ ಏನೂ ತೊಗೊಳ್ತಿಲ್ಲ, ಜಸ್ಟ್ ರೆಜುವಿನೇಷನ್ಗೋಸ್ಕರ ಬಂದಿರ್ತಾರೆ. ಅಂದರೆ ಫುಲ್ ಬಾಡಿ ಮಸಾಜ್ ಆಗಿರ್ಬೋದು ಅಥವಾ ಜಸ್ಟ್ ತೆಳ್ಳಗಾಗಬೇಕು ಅಂಥೇಳಿ ಪೌಡ್ರ್ ಮಸಾಜ್ ಮಾಡಿಸ್ಕೊಳ್ಳೋಕೆ ಬರ್ತಿರ್ತಾರೆ, ಅವ್ರಿಗೆ ಬೇರೆ ಥರದ ಡಯಟ್ ಇರುತ್ತೆ. ಇನ್ನು ಈ ಪಂಚಕರ್ಮ ಅಂದರೆ ವಿರೇಚನ ತಗೊಳ್ತಿದ್ದಾಗ ಫಸ್ಟು 3 days ಬೇರೆ ಥರದ ಮೆಡಿಸಿನ್ಸ್ ಅಥವಾ ಬೇರೆ ಥರದ ಆಹಾರವನ್ನು ನಾವು ಹೇಳ್ತೀವಿ. ಅಂದರೆ ಡೆಫಿನೆಟ್ಲಿ ಫುಡ್ ರೆಸ್ಟ್ರಿಕ್ಷನ್ ಇರುತ್ತೆ, ಬಟ್ ತುಂಬ ರೆಸ್ಟ್ರಿಕ್ಷನ್ ಆ ಥರ ಇರೋದಿಲ್ಲ. ಏನು ಹೇಳ್ಬೋದು ನಾವು ಅಂತಂದರೆ ಒಂದು ತಿಳಿ ಗಂಜಿ ತಗೊಳ್ಳಿ ಅಥವಾ ಪೊಂಗಲನ್ನು ತಿನ್ನಿ, ಅನ್ನ ರಸಮ್ ತಿನ್ನಿ, ಆ ಥರದ್ದಿರುತ್ತೆ ಹೊರತು ತುಂಬ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಎಸ್ ಮೇಡಮ್, ಇನ್ನೂ ಎಷ್ಟೋ ಜನ ಮಾಡಿಸ್ಕೊಳ್ಬೇಕಂತ ತುಂಬ ಆಸಕ್ತರು ಇರ್ತಾರೆ, ಮಾಡಿಸ್ಕೊಳ್ದಿರೋರು ಕೂಡ ಇರ್ತಾರೆ. ಸೊ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಯಾವ ರೀತಿ ಸಜೆಸ್ಟ್ ಮಾಡ್ತೀರಿ ಮೇಡಮ್? ನೀವು ಮಾಡಿಸ್ಕೊಳ್ತಿಲ್ಲ ಅಂತಂದರೆ ನಿಮ್ಮಷ್ಟು ದೊಡ್ಡ ಮಿಸ್ ಮಾಡ್ಕೊಳ್ತಿರೋರು ಯಾರೂ ಅಲ್ಲ. ಯಾಕಂತಂದರೆ ಆಯುರ್ವೇದದೊಂದು ದೊಡ್ಡ ಪವರ್ಫುಲ್ ಅಂತಂದರೆ ಅದು ಪಂಚಕರ್ಮ. ಅವಾಗೆಲ್ಲ ಎಷ್ಟೋ ವರ್ಷಗಳ ಕಾಲ ಬದುಕ್ತಿದ್ರು, ಅವಾಗ ಕ್ಯಾನ್ಸರೇ ಕೇಳಿಸ್ಕೊಂಡಿಲ್ಲ, ನೀವು ಡಯಾಬಿಟಿಸು ಕೇಳಿಸ್ಕೊಂಡಿಲ್ಲ. ಈಗ ಭಾರತದಲ್ಲಿ ಯಾಕೆ ತುಂಬ ಡಯಾಬಿಟಿಸ್ ನೋಡ್ತಿದ್ದೀವಿ, ಎಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ನಮ್ಮ ದೇಶದಲ್ಲೇ ಇದೆ. ಬಟ್ ನಮ್ಮ ದೇಶದಲ್ಲಿ ಆವಾಗ ಎಷ್ಟು 100 ವರ್ಷ ಆದ್ರೂ ತುಂಬ ಚೆನ್ನಾಗಿರ್ತಿದ್ರು. ಈಗ ಯಾಕಿದೆ, ನಾವು ಪ್ರಾಪರಾಗಿ ನಮ್ಮ ಹೆಲ್ತನ್ನ ನಾವು ಕಾಪಾಡ್ಕೊಳ್ತಿಲ್ಲ. ಬರೀ ನಾಲ್ಗೆ ರುಚಿಗೆ ಊಟ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೀವಿ ಹೊರತು, ಅಂದರೆ ಚೆನ್ನಾಗಿರೋದು ನೋಡೋಕ್ಕೆ ಚೆನ್ನಾಗಿರೋದು ಅಷ್ಟೇ ತಿಂತಿದ್ದೀವಿ ಹೊರತು ಒಳ್ಳೆ ಆಹಾರ ಸಿಗ್ತಿಲ್ಲ. ಈವನ್ ನಾವು ಪ್ರತಿ ಋತುಗೆ ಅಂತಂದರೆ ಪ್ರತಿ ಸೀಸನ್ಗೆ ಹೆಂಗೆ ವಾತಾವರಣದಲ್ಲಿ ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿ ನಮ್ಮ ದೇಹದಲ್ಲಿ ದೋಷಗಳು ಚೇಂಜ್ ಆಗುತ್ತೆ. ನಾವು ಅದನ್ನು ಕ್ಲೆನ್ಸ್ ಮಾಡಲಿಲ್ಲ ಅಂತಂದರೆ ಅದು ಹಾಗೆ ಉಳ್ಕೊಳ್ಳುತ್ತೆ, ಅದೇ ಡಿಸೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು ಹೆಲ್ದಿಯಾಗಿದ್ದರೂ ಕೂಡ ಪ್ರತಿ ಸತಿ, ಈಗ ಚಳಿಗಾಲ ಇತ್ತು ಅಂದ್ಕೊಳ್ಳಿ, ಅದನ್ನು ನಾವು ಶರದ್ ಋತು ಅಂತ ಹೇಳ್ತೀವಿ. ಆ ಟೈಮಲ್ಲಿ ವಿರೇಚನ ಮಾಡಿಸಿದ್ರೆ ನಿಮ್ಗೆ ಯಾವತ್ತೂ ಸ್ಕಿನ್ ಡಿಸೀಸ್ ಬರಲ್ಲ ಅಥವಾ ನಿಮ್ಗೆ ಯಾವುದೇ ಕ್ಯಾನ್ಸರ್ ಆಗಿರ್ಬೋದು. ಎಲ್ಲ ದೇಹದಲ್ಲೂ ಕ್ಯಾನ್ಸರ್ ಸೆಲ್ಸ್ ಇರುತ್ತೆ. ನೀವು ಹೆಲ್ದಿ ಆಗಿದ್ದೀರಾ ಅಂದ್ರೂ ನಿಮ್ಮದ್ರಲ್ಲಿ ಇರುತ್ತೆ. ಅದು ಆಕ್ಸಲರೇಟ್ ಆಗಬಾರ್ದು, ಮುಂದೆ ಏನಾದರೂ ಬರಬಾರ್ದು ಅಂತಂದರೆ ಈ ಪಂಚಕರ್ಮ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಡಯಾಬಿಟಿಸು ಕೂಡ ಅಷ್ಟೇ. ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು, ನೀವು ಪ್ರೀ ಡಯಾಬಿಟಿಕ್ ಕೂಡ ಆಗಿರಬಹುದು, ನಿಮಗೆ ಇವಾಗ ಸಿಮ್ಟಮ್ಸ್ ಇಲ್ಲದೆ ಇರಬಹುದು. ಅದಕ್ಕೂ ಕೂಡ ನೀವು ಪಂಚಕರ್ಮ ಮಾಡಿಸ್ಕೊಂಡ್ರೆ ನಿಮಗೆ ಡಯಾಬಿಟಿಸ್ ಬರೋದಿಲ್ಲ, BP ಬರೋದಿಲ್ಲ, ಎಷ್ಟೋ ಮೆಟಬಾಲಿಕ್ ಡಿಸಾರ್ಡರ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಸ್ಪೆಷಲಿ ನಿಮ್ಮ ಇಮ್ಯುನಿಟಿ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಬೋದು. ಬೇರೆ ವೈರಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಬಂದರೂ ಕೂಡ ಅದನ್ನು ಹೋರಾಡೋ ಕೆಪಾಸಿಟಿ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಇನ್ನೂ ನೀವು ಎಷ್ಟೋ ವರ್ಷಗಳ ಕಾಲ ಹೆಲ್ದಿಯಾಗಿ, ಅಂದರೆ ನಿಮ್ಮ ಏಜಿಂಗ್ ಪ್ರೋಸೆಸ್ನೂ ಕೂಡ ಸ್ಟಾಪ್ ಮಾಡ್ಬೋದು. ಡೆಫಿನೆಟ್ಲಿ ಎಲ್ಲರೂ ಮಾಡಿಸ್ಕೊಳ್ಳೇಬೇಕು. ನಾವು ಭಾರತೀಯರಾಗಿ ನಮ್ಮ ಭಾರತೀಯ ಸೈನ್ಸನ್ನು ನಾವು ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮಗಿಂತ ದೊಡ್ಡ ಮೂರ್ಖರು ಯಾರೂ ಅಲ್ಲ. ಯಾಕಂತಂದರೆ ನಮ್ಮ ಹಾಸ್ಪಿಟ್ಲಿಗೆ ಈವನ್ ಲಂಡನಿಂದ ಪೇಷಂಟ್ಸ್ ಬರ್ತಿದ್ದಾರೆ, ಆಸ್ಟ್ರೇಲಿಯಾದಿಂದ ಪೇಷಂಟ್ಸ್ ಬರ್ತಿದ್ದಾರೆ, ಅವರೆಲ್ಲ ಇದನ್ನು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ನಾವು ಭಾರತೀಯರಾಗಿ ನಾವು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ನಮ್ಮ ದೊಡ್ಡ ಲಾಸ್ ಅಂತ ಹೇಳ್ಬೋದು. ಮೇಡಮ್, ಈ ಒಂದು ಪಂಚಕರ್ಮದ ಏನಿದೆ, ಸಾಕಷ್ಟು ಜನ ತುಂಬ ಕರೆ ಮುಖಾಂತರನೇ ಡೀಟೇಲ್ಸ್ ಕೇಳುವಂಥವ್ರು ಕೆಲವರು ಇರ್ತಾರೆ. ಹೌದು. ಸೊ ಅಂಥವ್ರಿಗೆಲ್ಲ ಏನು ಹೇಳ್ತೀರಿ? ಡೆಫಿನೆಟ್ಲಿ ಸರ್, ಈವನ್ ಆನ್ಲೈನ್ ಕನ್ಸಲ್ಟೇಷನ್ಸ್ ಕೂಡ ಸಿಗುತ್ತೆ.
ನಿಮ್ಗೆ ಏನೇ ಡಿಫಿಕಲ್ಟೀಸ್ ಇದ್ರೂ ಕೂಡ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀವಿ. ಮೇಡಮ್ ಪಂಚಕರ್ಮ ನಡೀತಿದೆ ಒಳಗಡೆ ಅಂತ ಹೇಳ್ತೀವಿ, ಸೊ ಯಾವ ರೀತಿ ನಡೀತಿದೆ, ಸೊ ಏನೆಲ್ಲ ನಡೀತಿದೆ ಅಂತ ತೋರಿಸ್ಕೊಡ್ಬೋದಾ? ಡೆಫಿನೆಟ್ಲಿ ನೋಡೋಣ ಬನ್ನಿ. ಎಸ್ ಮೇಡಮ್. ಎಸ್ ಮೇಡಮ್, ಪಂಚಕರ್ಮ ಅಂತ ಹೇಳಿದ್ವಿ. ಸೊ ಇವಾಗ ಆ ಜಾಗದಲ್ಲಿ ಇದ್ದೀವಿ. ಸೊ ಪ್ರೆಸೆಂಟ್ ಏನು ಹೇಳ್ತಾರೆ, ಪೇಷಂಟ್ ಇಲ್ಲಿದ್ದಾರೆ. ಸೊ ಏನು ನಡೀತಿದೆ ಇವಾಗ, ಏನು ಮಾಡ್ತಿದ್ದೀರಿ ಅಂತ? ಸೊ ಇದು ಜಾನು ಬಸ್ತಿ ಅಂದ್ಬಿಟ್ಟು. ಜಾನು ಬಸ್ತಿ. ಎಸ್. ಓಕೆ. ಜಾನು ಅಂತಂದರೆ ಈ ಮಂಡಿನ ನಾವು ಜಾನು ಅಂತ ಹೇಳ್ತೀವಿ. ಬಸ್ತಿ ಅಂತಂದರೆ ಯಾವುದೇ ಮೆಡಿಕೇಟೆಡ್ ಆಯಿಲ್ ಆಗಿರ್ಬೋದು ಅದನ್ನು ನಾವು ರೀಟೈನ್ ಮಾಡೋದಕ್ಕೆ ಬಸ್ತಿ ಅಂತ ಹೇಳ್ತೀವಿ. ಇದೊಂದೇ ಅಲ್ಲ, ನಾವು ಬ್ಯಾಕಿಗೆ ಮಾಡ್ತೀವಿ ಅದಕ್ಕೆ ಕಟಿ ಬಸ್ತಿ ಅಂತ ಹೇಳ್ತೀವಿ. ಇಲ್ಲಿ ಗ್ರೀವಾ ಬಸ್ತಿ, ಸರ್ವೈಕಲ್ ಸ್ಪಾಂಡಿಲೈಸಿಸ್ ಇರುತ್ತೆ ಅಂಥ ಪೇಷಂಟ್ಸ್ಗೆ ನಾವು ಗ್ರೀವಾ ಬಸ್ತಿ ಅಂತ ಮಾಡ್ತೀವಿ. ಇವಾಗ ಇವ್ರಿಗೆ ಸ್ಪೆಷಲ್ ಆಗಿ ಅರ್ಥ್ರೈಟಿಸ್ ಅಂತಂದರೆ ಯಾವಾಗ ಈ ಸಂಧಿವಾತ ಅಂತ ಹೇಳ್ತೀವಲ್ಲ ಅಂಥ ಕೇಸಸಲ್ಲಿ, ಮತ್ತು ಡಿಜೆನರೇಟಿವ್ ಕೇಸಸಲ್ಲಿ, ಮತ್ತು ಏನಾದರೂ ಅವ್ರಿಗೆ ಲಿಗಮೆಂಟ್ ಟಿಯರ್ ಆಗಿದ್ರೆ ಅಥವಾ ಮಸಲ್ ಸ್ಪ್ರೈನ್ ಆಗಿದ್ರೆ, ಎಷ್ಟೋ ಜನಕ್ಕೆ ಇವಾಗ ಅರ್ಥ್ರೈಟಿಸಿಂದ ಸರ್ಜರಿ ಮಾಡಿಸ್ಬೇಕು ಅಂತಿರ್ತಾರೆ. ಅಂಥವ್ರಿಗೆ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಮೆಡಿಕೇಟೆಡ್ ಆಯಿಲ್ನ ರಿಟೈನ್ ಮಾಡ್ತೀವಿ. ಸೊ ಸ್ಟಾರ್ಟ್ ಮಾಡಿಕೊಳ್ಳಿ ಟ್ರೀಟ್ಮೆಂಟು. ಸೊ ಇವಾಗ ಆಯಿಲು ಹಾಕ್ತಿದ್ದೀರಾ ಮೇಡಮ್? ಹೌದು, ಹೇಳಿ. ಸೊ ಇದು ಮೆಡಿಕೇಟೆಡ್ ಆಯಿಲ್ ಸರ್. ಸೊ ಇದರಲ್ಲಿ ಬಹಳಷ್ಟು ತೈಲಗಳಿರುತ್ತೆ. ಕ್ಷೀರಬಲ ತೈಲ ಆಗಿರ್ಬೋದು, ಮುರಿವೆನ್ನ ತೈಲ ಆಗಿರ್ಬೋದು, ಕೊಟ್ಟಂ ಚುಕ್ಕಾದಿ ತೈಲ ಆಗಿರ್ಬೋದು, ಬಹಳಷ್ಟು ಮೆಡಿಕೇಟೆಡ್ ಆಯಿಲ್ ಇರುತ್ತೆ. ಸೊ ಅವರು ಯಾವ ಕಂಡೀಷನಲ್ಲಿ ಇದ್ದಾರೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನಾವು ಆಯಿಲ್ನ ಅಲ್ಲಿ ಹಾಕ್ತೀವಿ. ಇದು ಸ್ವಲ್ಪ ಬೆಚ್ಚಗಿರೋದು ಅಥವಾ ಸ್ವಲ್ಪ ಬಿಸಿಯಾಗಿರುತ್ತೆ ಎಣ್ಣೆ, ತುಂಬ ತಣ್ಣಗಿರೋ ಎಣ್ಣೆನ ಹಾಕೋದಿಲ್ಲ. ಮತ್ತೆ ಇದು ಬಂದು ಉದ್ದಿನ ಹಿಟ್ಟಿಂದ ಮಾಡಿರ್ತಾರೆ. ಮಾಶಪಿಷ್ಟಿ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ನಾವು ಉದ್ದಿನ ಹಿಟ್ಟಿಂದ ಇದನ್ನು ಕಟ್ಟಿರ್ತಾರೆ ಸೊ ದಟ್ ಅದು ಲೀಕೇಜ್ ಆಗೋದಿಲ್ಲ. ತುಂಬ ಟೈಮು ಅಲ್ಲೇ ಕಾಂಟ್ಯಾಕ್ಟ್ ಟೈಮ್ ಇರೋದ್ರಿಂದ ಅಬ್ಸಾರ್ಪ್ಷನ್ ಜಾಸ್ತಿ ಇರುತ್ತೆ. ಸೊ ಅದು ಸ್ಪೆಷಾಲಿಟಿ ಇದರದ್ದು. ಎಂಥ ಡಿಜೆನರೇಟಿವ್ ಕಂಡೀಷನಲ್ಲೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾವು ಬಸ್ತಿ ಅಂತ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ, ಅದು ಎನಿಮಾ ಟ್ರೀಟ್ಮೆಂಟ್. ಅದ್ರ ಜೊತೆಗೆ ಇದನ್ನು ಮಾಡಿದ್ರೆ ತುಂಬ ಎಫೆಕ್ಟಿವ್ ರಿಸಲ್ಟ್ಸ್ ಇರುತ್ತೆ. ಮೇಡಮ್ ಇದು ಯಾವ ಥರ ಟ್ರೀಟ್ಮೆಂಟು, ಏನು ನಡೀತಿದೆ ಇದು? ಸರ್ ಇದು ಶಿರೋಧಾರ ಅಂದ್ಬಿಟ್ಟು ಯಾರಿಗೆ ಆಂಗ್ಸೈಟಿ ಇರುತ್ತೆ ಅಥವಾ ಡಿಪ್ರೆಷನ್ ಇರುತ್ತೆ, ನಿದ್ರೆ ಯಾರಿಗೆ ಬರ್ತಿರಲ್ಲ ಅಂದರೆ ಇನ್ಸೋಮ್ನಿಯಾ ಕೇಸಸಲ್ಲಿ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇದು ಇವಾಗ ಮಾಡ್ತಿರೋದು ತೈಲಧಾರ, ಈವನ್ ತಕ್ರಧಾರ ಅಂತ ಮಾಡ್ತೀವಿ. ಸೊ ಇದು ಆಯಿಲ್ ಬದಲು ಬೇರೆ ಬೇರೆ ಮೆಡಿಕೇಟೆಡ್ ಕಷಾಯಗಳಾಗಿರ್ಬೋದು, ಬೇರೆ ಬೇರೆ ಮೆಡಿಕೇಟೆಡ್ ಮಜ್ಜಿಗೆಯಿಂದನೂ ಕೂಡ ಮೆಡಿಸಿನ್ಸ್ನ ನಾವು ಇದರಲ್ಲಿ ಹಾಕ್ಬಿಟ್ಟು ಈ ರೀತಿ ತಲೆ ಭಾಗಕ್ಕೆ ಬಿಡ್ತೀವಿ. ಸೊ ಶಿರೋ ಅಂದರೆ ತಲೆ ಭಾಗ, ಧಾರ ಅಂತಂದರೆ ಈ ರೀತಿಯಾಗಿ ಧಾರ ಬರ್ತಿದೆಯಲ್ವಾ ಮೆಡಿಕೇಟೆಡ್ ಆಯಿಲು, ಅದಕ್ಕೆ ನಾವು ಶಿರೋಧಾರ ಅಂತ ಹೇಳ್ತೀವಿ. ತಲೆಗೆಲ್ಲ ಇದಾಗುತ್ತಾ ಆಯಿಲು? ಹಾಂ ಹೌದು, ಇದು ಶಿರೋ ಅಂದರೆ ಪೂರ್ತಿ ಶಿರಸ್ ಭಾಗಕ್ಕೆ ಅದು ಮೆಡಿಕೇಟೆಡ್ ಆಯಿಲ್ ಹೋಗ್ತಿದೆ. ನೀವೇ ಎಂಥ ನಿದ್ದೆ ಬರದೇ ಇರೋರ್ಗೂ ಕೂಡ ವಿತೌಟ್ ಎನಿ ಟ್ಯಾಬ್ಲೆಟ್ಸು ಈ ಶಿರೋಧಾರ ತೊಗೊಂಡ್ರೆ ಅವ್ರಿಗೆ ನಿದ್ರೆ ಚೆನ್ನಾಗಿ ಬರುತ್ತೆ. ಆಂಗ್ಸೈಟಿ ಇರೋರು, ಡಿಪ್ರೆಷನ್ ಇರೋರು, ಈವನ್ ಯಾವುದೇ ಈ ಶಿರೋ ಭಾಗಕ್ಕೆ ರಿಲೇಟೆಡ್ ಆಗಿರೋವಂಥ ಡಿಸಾರ್ಡರ್ಸಲ್ಲಿ ಶಿರೋಧಾರ ತುಂಬಾ ಹೆಲ್ಪ್ಫುಲ್ಲು. ಸೊ ಇದು ಎಷ್ಟು ದಿನಕ್ಕೆ ಒಂದ್ಸರಿ ಮಾಡಿಸ್ಕೊಂಡ್ರೆ ಒಳ್ಳೇದಂತ ಹೇಳ್ತೀರಾ ಮೇಡಮ್? ನೀವು ಹೆಲ್ದಿ ಆಗಿರಬೇಕು, ಜಸ್ಟ್ ವೆಲ್ನೆಸ್ ಪರ್ಪಸ್ ಬರೋ ಅಂಥವ್ರು ಅಟ್ಲೀಸ್ಟ್ 50 ಡೇಸ್ ಒನ್ಸು ಅಥವಾ ತಿಂಗಳಿಗೆ ಒಂದ್ಸತಿ ಮಾಡಿಸ್ಕೊಳ್ಬೋದು. ಅಥವಾ ನಿಮ್ಗೇನಾದರೂ ಡಿಸೀಸ್ ಇದ್ದರೆ, ಅಂದರೆ ನಿಮ್ಗೇನಾದರೂ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಇದ್ದರೆ ಅಂಥವರು ಒಂದು 7 ಡೇಸ್ ಪ್ರೋಗ್ರಾಮು ಅಥವಾ 10 ಡೇಸ್ ಪ್ರೋಗ್ರಾಮು ಅಥವಾ 5 ಡೇಸ್ ಪ್ರೋಗ್ರಾಮು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ನ ನೀವು ತೊಗೊಳ್ಬೋದು. ವೀಕ್ಷಕರೇ, ಇಷ್ಟೊತ್ತು ಕೂಡ ಒಳಗಡೆ ಯಾವ ರೀತಿ ಟ್ರೀಟ್ಮೆಂಟ್ ನಡೆಯುತ್ತೆ, ಯಾವ ರೀತಿ ಚಿಕಿತ್ಸೆ ನಡೆಯುತ್ತೆ ಅಂತ ಹೇಳಿ ಕೂಡ ಒಳಗಡೆ ಮೇಡಮ್ ಅವರು ತುಂಬ ಚೆನ್ನಾಗಿ ತೋರಿಸ್ಕೊಟ್ರು. ಈಗ ಆ ಕ್ಲಿನಿಕ್ನ ಮುಂಭಾಗದಲ್ಲಿ ನಾವು ಇವತ್ತಿದ್ದೀವಿ. ಸೊ ಕ್ಲಿನಿಕ್ನ ಮುಂಭಾಗದಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಬ್ಯಾನರ್ ಇದೆ. ಸೊ ಇಲ್ಲಿ ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂತಿದೆ. ಸೊ ಮೇಡಮ್ ಇದು ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂದರೆ ಏನು ಅಂತ? ಮಿಡ್ ಬ್ರೈನ್ ಆಕ್ಟಿವೇಶನ್ ಅನ್ನೋದು ಒಂದು ಗಾಂಧಾರಿ ವಿದ್ಯೆ ಅಂತ ಹೇಳ್ತೀವಿ. ಹೇಗೆ ಗಾಂಧಾರಿ ಕಣ್ಣನ್ನು ಕಣ್ಮುಚ್ಚಿಬಿಟ್ಟು ಎಲ್ಲ ಕೆಲಸನೂ ಮಾಡ್ತಿದ್ರು, ಸೊ ಅದನ್ನು ಹೇಗೆ ಮಾಡ್ತಿದ್ರು ಮಿಡ್ ಬ್ರೈನ್ ಆಕ್ಟಿವೇಶನಿಂದ. ಸೊ ಇದೊಂದು ಪ್ರೋಗ್ರಾಮು, ಇದೊಂದು ಒಂದು ಯೋಗ ಥೆರಪಿ ಅಂತ ಹೇಳ್ಬೋದು. ಇದರಲ್ಲಿ ಮ್ಯೂಸಿಕ್ ಥೆರಪಿ ಇರುತ್ತೆ, ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾರೆ ಮಕ್ಕಳಿಗೆ. ಸ್ಪೆಷಲಿ 7 ಡೇಸ್ ಪ್ರೋಗ್ರಾಮು. ಈವನ್ ನಾವು ಸಂಡೇಸ್ ಕೂಡ ಮಾಡ್ತೀವಿ. ಎವ್ರಿ ಸಂಡೇಸು ಆ ಥರ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಇದನ್ನು ಯಾರು ಮಾಡಿಸ್ಕೊಳ್ತಾರೋ, ಯಾವ ಮಕ್ಕಳಿಗೆ ನಾವು ಮಿಡ್ ಬ್ರೈನ್ ಆಕ್ಟಿವೇಶನ್ ಮಾಡ್ತೀವೋ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಅವ್ರ IQ ಲೆವೆಲ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಓವರ್ ಆಲ್ ಹೇಳ್ಬೋದು ಅಂತಂದರೆ ಮೆದುಳಿನ ಆ್ಯಕ್ಟಿವಿಟಿನ ಜಾಸ್ತಿ ಮಾಡೋದಕ್ಕೆ, ಕಾನ್ಸಂಟ್ರೇಷನ್ ಲೆವೆಲ್ನ ಜಾಸ್ತಿ ಮಾಡೋದಕ್ಕೆ, IQ ಲೆವೆಲನ್ನು ಜಾಸ್ತಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಮಾಡೋದ್ರಿಂದ ನಿಮ್ಮ IQ, EQ ಮತ್ತು SQ ಈ ಮೂರು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಮಕ್ಕಳಿಗೆ ನಾವು ಎಜುಕೇಷನ್ ಜೊತೆಗೆ ಇದನ್ನು ಕೊಡೋದ್ರಿಂದ ಅವರು ಕಾಲೇಜ್ ಲೆವೆಲಲ್ಲಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲೂ ಅವರು ಬೇಗ ಡೆವಲಪ್ಮೆಂಟ್ನ ನೋಡ್ಕೋಬೋದು. ಮೇಡಮ್ ಹಾಗೆಯೇ ಇತ್ತೀಚಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಮೈಗ್ರೇನ್ ಅನ್ನೋದು ಯಾರಿಗೂ ಬಿಟ್ಟಿಲ್ಲ. ಸೊ ತುಂಬ ಕಾಡುವಂಥದ್ದು. ಸೊ ಈಗ ನಾವು ಒಳಗಡೆ ಈಗ ತಾನೇ ಒಂದು ಚಿಕಿತ್ಸೆ ನೋಡಿದ್ವಿ. ಸೊ ಅದರಲ್ಲಿ ಕೂಡ ನೀವು ತೋರಿಸ್ಕೊಟ್ರಿಲ್ಲ. ಸೊ ಅದನ್ನು ಈ ಥರದವ್ರಿಗೆಲ್ಲ ಉಪಯೋಗ ಮಾಡ್ಕೋಬೋದಾ ಅಂತ?
ಸ್ಪೆಷಲಿ ಮೈಗ್ರೇನ್ಗೆ ನಾನು ಪಂಚಕರ್ಮ ಅಂತ ಹೇಳ್ತಿದ್ದೆ. ಅದರಲ್ಲಿ ನಸ್ಯ ಅಂತ ಒಂದು ಟ್ರೀಟ್ಮೆಂಟು. ನಾಸಾಹಿ ಶಿರಸೋದ್ವಾರಂ ಅಂತಂದರೆ ನಾವು ಈ ಮೂಗಿದೆಯಲ್ಲ ನಮ್ಮ ಬ್ರೈನ್ಗೆ ಒಂದು ಓಪನ್ ಡೋರ್ ಅಂತ ಹೇಳ್ಬೋದು. ಸೊ ನಾವು ಮೂಗ್ನಲ್ಲಿ ಮೆಡಿಕೇಟೆಡ್ ಆಯಿಲ್ ಅಥವಾ ಮೆಡಿಕೇಟೆಡ್ ಸ್ವರಸಗಳನ್ನ ಹಾಕ್ತೀವಿ. ಇದನ್ನು ಹಾಕೋದ್ರಿಂದ ಮೈಗ್ರೇನನ್ನು ನಾವು ಪರ್ಮನೆಂಟಾಗಿ ನಾವು ಸ್ಟಾಪ್ ಮಾಡಬಹುದು. ಮೈಗ್ರೇನಿಂದ ಬಳಲ್ತಿರೋರಿಗೆ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಆಯುರ್ವೇದದ ನಸ್ಯ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಎಸ್ ಸರ್. ಎಸ್ ಮೇಡಮ್, ಹಾಗೆಯೇ ಇಷ್ಟೊತ್ತು ಏನೆಲ್ಲ ಪಂಚಕರ್ಮದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಕೂಡ ತುಂಬ ಚೆನ್ನಾಗಿ ತೋರಿಸ್ಕೊಟ್ರಿ. ಕೊನೆಯದಾಗಿ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಜಾಸ್ತಿ ಮಾತಾಡ್ದೇ ತುಂಬ ಚಿಕ್ಕದಾಗಿ ನಾವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಿ ಕೂಡ ನೀವು. ಹಾಗೆಯೇ ಕೊನೆಯದಾಗಿ ನೋಡುವಂಥ ವೀಕ್ಷಕರಿಗೆ ಏನು ಹೇಳ್ತೀರಿ ಮೇಡಮ್? ನಿಮ್ಮ ಈ ಒಂದು ಕ್ಲಿನಿಕ್ಕು ಬೆಂಗಳೂರಿನಲ್ಲಿ ಎಲ್ಲಿದೆ ಒಂಚೂರು ಸಿಂಪಲ್ ಆಗಿ ಹೇಳೋದಾದರೆ? ಡೆಫಿನೆಟ್ಲಿ ಯಾರು ಆರೋಗ್ಯವಾಗಿರಬೇಕು ಅಂದ್ಕೊಂಡಿದ್ದೀರಾ ಮತ್ತು ಯಾರು ರೋಗಗಳಿಂದ ಹೊರಗಡೆ ಬರಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ನಾವು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀವಿ. ನಮ್ಮ ಹಾಸ್ಪಿಟಲ್ ಬಂದುಬಿಟ್ಟು RR ನಗರ್ ಬೆಂಗಳೂರಲ್ಲಿದೆ. ನಮ್ಮ ಹಾಸ್ಪಿಟಲ್ ಹೆಸರು ಬಂದುಬಿಟ್ಟು ಆಯುರ್ಲೋಕ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸೆಂಟರ್ ಅಂದ್ಬಿಟ್ಟು. ಇದು ನಮ್ಮ ಬೆಂಗಳೂರಿನ RR ನಗರದಲ್ಲಿದೆ. ಡೆಫಿನೆಟ್ಲಿ ನಿಮ್ಗೆ ಯಾವುದೇ ರೀತಿಯಾದ ತೊಂದರೆ ಇದ್ದರೂ ಕೂಡ ನಾವು ಸಹಾಯ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಆಯುರ್ಲೋಕ ಇಲ್ಲಿನ ನಮ್ಮ ಡಾಕ್ಟರ್ಸ್ಗಳು ತುಂಬ ಚೆನ್ನಾಗಿ ತುಂಬ ಡೀಟೇಲಾಗಿ ಹೇಳಿಕೊಟ್ರು. ಸೊ ನಿಮಗೇನಾದರೂ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ದರೆ, ಆ ಥರದ್ದು ಏನಾದರೂ ನಿಮ್ಗೆ ಅವಶ್ಯಕತೆ ಇದ್ದರೆ, ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಒಂದು ವೇಳೆ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಿದೆ, ಸೊ ಅದಕ್ಕೆ ಕಾಲ್ ಮಾಡಿ. ಇಲ್ಲಿನ ಸಿಬ್ಬಂದಿ ವರ್ಗದವರು ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನಮಸ್ಕಾರ.